ಡೆವಿಲ್ ಸಿನಿಮಾ ರಿಲೀಸ್ ಆದ ಬಳಿಕ ದರ್ಶನ್ ಕುಟುಂಬದಲ್ಲಿ ಒಂದು ಮಂದಹಾಸ ಮೂಡಿದೆ. ಅಭಿಮಾನಿಗಳ ಕ್ರೇಜ್ ಕಂಡು ದರ್ಶನ್ ಇಲ್ವಲ್ಲ ಅನ್ನೋ ಫೀಲ್ ಮಾಡಿದ್ರಂತೆ ವಿಜಯಲಕ್ಷ್ಮಿ. ಡೆವಿಲ್ ಸಿನಿಮಾ ರಿಲೀಸ್ ಆದ ಬಳಿಕ ದರ್ಶನ್ ಜೊತೆ ಏನೆಲ್ಲ ಹಂಚಿಕೊಂಡ್ರು ವಿಜಯಲಕ್ಷ್ಮಿ? ಫ್ಯಾನ್ಸ್ ಕ್ರೇಜ್ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ? ಈ ಹಿಂದೆಯೂ ಒಮ್ಮೆ ಮಾಧ್ಯಮಗಳ ಎದುರು ಬಂದಿದ್ದ ವಿಜಯಲಕ್ಷ್ಮಿ ನಂತರ ಮೀಡಿಯಾಗಳ ಎದುರು ಬರಲಿಲ್ಲ ಯಾಕೆ? ಪವಿತ್ರ ಗೌಡ ಜಾಮೀನಿಗಾಗಿ ಇನ್ನು 1 ವರ್ಷ ಕಾಯಬೇಕಾ? ಬಹಳ ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾತನಾಡಿದ್ದಾರೆ. ಹಲವು ವರ್ಷಗಳ ಹಿಂದೆ ಮಾಧ್ಯಮಗಳ ಎದುರು ಬಂದಿದ್ದ ವಿಜಯಲಕ್ಷ್ಮಿ ಈಗ ಡಿ ಕಂಪನಿ ಪಾಡ್ಕಾಸ್ಟ್ ನಲ್ಲಿ ಇಷ್ಟು ದಿನಗಳು ತಮ್ಮ ಬದುಕಿನಲ್ಲಿ ನಡೆದ ಒಂದೊಂದು ಕಥೆಯನ್ನ ತೆರೆದಿಟ್ಟಿದ್ದಾರೆ. ಅದರಲ್ಲೂ ದರ್ಶನ್ ಅಭಿಮಾನಿಗಳನ್ನ ಹಾಡಿ ಹೊಗಳಿದ್ದಾರೆ. ಡೆವಿಲ್ಗೆ ಸಿಕ್ಕ ರೆಸ್ಪಾನ್ಸ್ ಅವರ ಇಷ್ಟು ದಿನದ ನೋವನ್ನ ಒಂದರೆಗಳಿಗೆ ಮಾಯಿಸಿದ ಭಾವ ಮೂಡಿಸಿದಂತಿದೆ. ಕಾರಣ ವಿಜಯಲಕ್ಷ್ಮಿ ಮಾತಿನಲ್ಲಿ ಅಂತಹ ಒಂದು ಭಾವನೆಗಳು ವ್ಯಕ್ತವಾಗಿದ್ದು, ಡೆವಿಲ್ ಸಿನಿಮಾ ಬಗ್ಗೆ ವಿಜಯಲಕ್ಷ್ಮಿ ಹೇಳಿದ್ದೇನು,